ಚೈತ್ರ, ಹೆದರ್ಕೋಬೇಡ. ಅವನು ಸೈಕೋ ಅಲ್ಲ, ಹುಚ್ಚುಂತರ ಪ್ರೀತಿ ಮಾಡ್ತಾನೆ ಅವಳು. ನನ್ನ ಮಗನ ಕಷ್ಟ ನೋಡೋಕ್ಕಾಗದೆ ಲೋಕಿ ಜೊತೆ ಸೇರಿಕೊಂಡು ವಿಕ್ರಮ್ನ ಮುಗ್ಸಕ್ಕೆ ಹೋದಾಗ ಆ ವಿಷಯ ತಿಳಿದಾದ್ಮೇಲೆ ಅವನೇನು ಹೇಳ್ದ ಗೊತ್ತಾ? ನಿನಗೆ ಸ್ವಲ್ಪನೂ ಬುದ್ಧಿ ಇರೋದೇ ಇಲ್ವಾ? ವಿಕ್ರಮ್ನ ಸಾಯಿಸ್ಬಿಟ್ರೆ ವೇದ ವಾಪಸ್ ಬಂದ್ಬಿಡ್ತಾಳೆ. ಖಂಡಿತ ಇಲ್ಲ. ಅವಳು ಅವನ ಮನೇಲೆ ವಿಧವೆ ಆಗಿರ್ತಾಳೆ ಹೊರತು ತವ್ರ ಮನೆಗೆ ವಾಪಸ್ ಬರಲ್ಲ. ಅರ್ಥ ಮಾಡ್ಕೋ. ನೀವ್ ಹೇಳಿದ್ ಕರೆಕ್ಟ್ ಅಪ್ಪ. ವೇದ ಎಕ್ಸಾಕ್ಟ್ ಆಗಿ ಅದೇ ಮಾತನ್ನೇ ನಮಗೂ ಹೇಳಿದ್ದು. ಈಗ ಅರ್ಥ ಆಯ್ತಾ ಅವನು ಅವಳನ್ನ ಯಾವ ರೇಜಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ? ಹಾಗೆ ಇನ್ನೂ ಒಂದು ವಿಷಯ ಹೇಳ್ದ. ವೇದನ ಬಲವಂತವಾಗಿ ಪಡೆಯೋಕ್ಕಾಗಲ್ಲ. ತುಂಬ ಸ್ವಾಭಿಮಾನ ಇರೋ ಹುಡುಗಿ ಅವಳು. ಪ್ರೀತಿಯಿಂದ ಏನು ಹೇಳು, ಪ್ರೀತಿಯಿಂದ ಗೆಲ್ಬೇಕು ಅವಳನ್ನ. ಆ ವಿದ್ಯೆ ನನಗೆ ಗೊತ್ತಿದೆ. ನೀನು ಆ ಕಡೆ ತಲೆ ಹಾಕದೆ ಸೈಲೆಂಟ್ ಆಗಿರೋ. ಅರ್ಥ ಆಯ್ತಾ? ಅವಳನ್ನು ವಾಪಸ್ ಹೇಗೆ ಕರ್ಕೊಂಡ್ಬರ್ಬೇಕು ಅಂತ ನನಗೆ ಗೊತ್ತಿದೆ. ಇದಮ್ಮ ಪರಿಸ್ಥಿತಿ. ವೇದ ಇಲ್ಲ ಅಂದರೆ ನಿನ್ನ ತಮ್ಮ ಇರೋಲ್ಲ. ಈಗ ಹೇಳು, ಏನು ಮಾಡೋಣ ಅಂತ? ನಿನ್ನ ತಮ್ಮನ ಉಳಿಸ್ಕೊಳ್ತೀಯಾ ಅಥವಾ ನಿನ್ನ ಹೀಗೋ ಫೀಲಿಂಗ್ಸೇ ದೊಡ್ಡದು ಅಂದ್ಕೊಳ್ತೀಯಾ? ಅಪ್ಪ, ನನಗೆ ನನ್ನ ತಮ್ಮನೇ ಮುಖ್ಯ. ಅಲ್ಲ, ಈ ವಿಷಯನ ಯಾಕೆ ಮುಂಚೆನೇ ನನಗೆ ಹೇಳಿಲ್ಲ ನೀವು? ನಿನಗೆ ಯಾಕೆ ಟೆನ್ಷನ್ ಕೊಡಬೇಕು? ಸಮಯ ಬಂದಾಗ ಎಲ್ಲ ಹೇಳೋಣ ಅಂತ ಅಂದ್ಕೊಂಡಿದ್ನಮ್ಮ. ಆಯ್ತಪ್ಪ, ಯು ಡೋಂಟ್ ವರಿ. ಇನ್ನು ಮುಂದೆ ನಾನೇ ಕಾಯಿ ನಡೆಸ್ತೀನಿ. ಪ್ರೀತಿಗೂ ವೇದಾಗೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಅಕ್ಕ, ಎಲ್ಲಾದ್ರೂ ಹೋಗ್ತಿದ್ದೀರಾ? ನಿನ್ನನ್ನು ನೋಡಕ್ಕೆ ಅಂತ ನಿಮ್ಮ ಮನೆ ಕಡೆ ಹೋಗ್ತಿದ್ದೆ. ಹೌದಾ? ಏನ್ ವಿಷಯ ಅಕ್ಕ? ಮೊದ್ಲು ಬಾಯ್ ಸಿಮ್ ಮಾಡ್ಕೊ, ಆಮೇಲೆ ಹೇಳ್ತೀನಿ. ಮೊದ್ಲು ಏನು ಅಂತ ಹೇಳಿ ಅಕ್ಕ. ಮೊದ್ಲು ನಿಂತಿನ್ನು. ಈಗ್ಲಾದ್ರೂ ಹೇಳಿ, ಸ್ವೀಟ್ ತಿನ್ನೋ ಅಂತ ವಿಷಯ ಏನ್ ನಡೀತು ಮನೇಲಿ? ನಿನ್ನ ದುಶ್ಮನ್ ವೇದ ಇದ್ದಾಳಲ್ಲ, ಅವಳು ಇವತ್ತು ಮನೆ ಬಿಟ್ಟು ಹೊರಟೋದ್ಲು. ಹಾಗಾದ್ರೆ ಇನ್ ಮುಂದೆ ಆ ಪೀಡೆ ನಮ್ಮ ಮನೆ ಕಡೆ ಬರಲ್ಲ ಅನ್ನಿ? ಖಂಡಿತ ಬರಲ್ಲ. ಹಾಗಂತ ನೀನ್ ಮಾತ್ರ ರಿಲ್ಯಾಕ್ಸ್ ಆಗ್ಬೇಡ. ದೇವ್ ಈಗ ನಿನ್ ಕಡೆ ಇದ್ದಾನೆ. ಅದಕ್ಕೆ ಈ ತರದೊಂದು ಅವಕಾಶನ ನಿನಗ್ ಕೊಟ್ಟಿದ್ದಾನೆ. ಈ ಸಲ ಯಾಮಾರ್ಬೇಡ. ಹೇಗಾದ್ರೂ ಈ ವಿಕ್ರಮ್ನ ಒಲಿಸ್ಕೊಂಡು ನಿನ್ ಮದ್ವೆ ಆಗ್ಬಿಡ. ಸಿಕ್ಕಿರೋ ಅವಕಾಶನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ ಅಕ್ಕ. ಈಗ್ಲಿಂದಾನೆ ನನ್ ಕೆಲ್ಸ ಶುರು ಮಾಡ್ತೀನಿ. ಸಾಕ್ಷಿ, ತುಂಬಾ ಫಾಸ್ಟ್ ಆಗಿ ಹೋಗ್ಬೇಡ. ನಿಧಾನವಾಗಿ ಪ್ರತಿ ಹೆಜ್ಜೆನ ಯೋಚನೆ ಮಾಡಿ ಇಡು. ಆಯ್ತು ಅಕ್ಕ. ವೇದ, ಕಾಫಿ ಕುಡಿದೀಯಮ್ಮ? ಬೇಡಾಜ್. ಅದಕ್ಕೆ ಹೇಗಿದ್ದೀರಾ? ಗಾಯ ಆಯ್ತು ಅಂತ ಕೇಳ್ಪಟ್ಟೆ. ಪರವಾಗಿಲ್ಲ ವೇದ, ಹುಷಾರಾಗ್ತಿದ್ದೀನಿ. ನೀನ್ ಹೇಗಿದ್ಯಾ? ಹಾಯ್ ಮಾವ. ಅರೆ, ನಾನೊಬ್ಬ ಇಲ್ಲಿರೋದು ಯಾರಿಗೂ ಕಾಣಿಸ್ತಾನೆ ಇಲ್ವಲ್ಲ? ಪ್ರೀತಮ್. ಹಾಯ್ ವೇದ. ಹಾಯ್.
ಖರ್ಚೀಫ್ ಐ ಆಮ್ ಸಾರಿ ವೇದ, ಅದು ಮಿಸ್ ಆಗಿ. ಇಟ್ಸ್ ಓಕೆ. ವೇದ, ಪ್ರೀತು, ಕಾಫಿ ಕುಡಿತೀರಾ? ನಾನು ಬೇಡ ಅದಕ್ಕೆ ಥ್ಯಾಂಕ್ಸ್. ವೇದ ಬೇಡ ಅಂದರೆ ನನಗೂ ಬೇಡ. ಅಯ್ಯೋ ಪ್ರೀತಮ್, ನೀವು ತಗೊಳ್ಳಿ. ವೇದ ಹೇಳಿದ್ಮೇಲೆ ನನಗೊಂದು ಸ್ಟ್ರಾಂಗ್ ಕಾಫಿ. ಸರಿ, ಮಾಡ್ಕೊಂಡ್ಬೇಡ. ವೇದ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ. ಹೇಳಿ ಪ್ರೀತ್. ನಂದೇನಿದೆ ವೇದ, ಆ್ಯಸ್ ಯೂಶುವಲ್. ಬೈ ದ ವೇ, ನಿನ್ನ ವಿಷಯಕ್ಕೆ ತುಂಬ ಬೇಜಾರಾಯಿತು. ವಿಕ್ರಮ್ ಇಸ್ ಎ ನೈಸ್ ಜೆಂಟ್ಲ್ಮನ್. ನಿಮ್ಮಿಬ್ಬರ ಮಧ್ಯೆ ಯಾಕೆ ಡಿಫ್ರೆನ್ಸಸ್ ಬಂತು? ಏನಿದ್ರು ನನ್ನ ಹತ್ರ ಹೇಳ್ಬೇದ, ನಾನೇ ವಿಕ್ರಮ್ ಹತ್ರ ಹೋಗಿ ಎಲ್ಲ ಸಾಲ್ವ್ ಮಾಡ್ತೀನಿ. ನೀವ್ಯಾಕೆ ಸಾಲ್ವ್ ಮಾಡಬೇಕು? ಅರೆ, ಏನು ಹೀಗೆ ಕೇಳ್ತಿದ್ಯಾ? ನೀನು ನನ್ನ ಫ್ರೆಂಡ್, ನೀನೇ ನನ್ನ ಫಸ್ಟ್ ಪ್ರಿಯಾರಿಟಿ ವೇದ. ಪ್ರೀತಮ್, ನೀವು ಬದಲೇ ಆಗಿಲ್ಲ. ನಾನು ಬದಲಾಗೋದು ಇಲ್ಲ. ಕುತ್ಕೊಳ್ಳಿ. ಅಂತೂ ನಾವಿಷ್ಟು ದಿನ ಕಾದಿದ್ದಕ್ಕೆ ವೇದ ಕೊನೆಗೂ ಮನೆಗೆ ವಾಪಸ್ ಬಂದ್ಬಿಟ್ಲು. ಆ ರೌಡಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಬಂದ್ಲ ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಬಂದ್ಲ? ಅವನೇ ಮನೆ ಬಿಟ್ಟು ಕಳಿಸಿದ್ದಾನೆ, ನನಗೂ ನಿನಗೂ ಹೊಂದಾಣಿಕೆ ಸರಿ ಹೋಗಲ್ಲ ಅಂತ. ಆದರೂ ಅವಳು ಇನ್ನೂ ಅವನ ನೆನಪಲ್ಲೇ ಇರೋ ಆಗಿದೆ ಅತ್ತೆ. ತೇಟ್ ಅವನು ಸುತ್ಕೊಂಡಿರೋ ಹಾಗೆ ಕರ್ಚೀಫ್ ಕೈ ಕಟ್ಕೊಂಡಿದ್ದಾಳೆ. ಏನಮ್ಮ ಮಾಡೋದು? ಸಾವಾಸ್ ದೋಷ. ಸ್ವಲ್ಪ ದಿವಸ ಹೋದರೆ ಎಲ್ಲ ಸರಿ ಹೋಗುತ್ತೆ. ಹುಚ್ಚರನ್ನೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲ ಅಂದರೆ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಏನು ಹೇಳ್ತಾ ಇದ್ದೀರಾ ನೀವು? ಅತ್ತೆ, ಅವನ ನೆನಪಿಂದ ಅವಳನ್ನ ಕಂಪ್ಲೀಟಾಗಿ ದೂರ ಮಾಡಲಿಲ್ಲ ಅಂದರೆ ವೇದ ಮುಂಚಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳ್ತಿರೋದಪ್ಪ. ನಾವೇನು ಮಾಡಿದ್ರೆ ಅವಳು ಮುಂಚಿನ ಥರ ಆಗ್ತಾಳೆ? ಮದುವೆ ಮಾಡಬೇಕು ಅವಳಿಗೆ. ಅವಳ ಮನಸ್ಸಿನಿಂದ ಅವನ್ನ ದೂರ ಮಾಡಬೇಕು ಅಂದರೆ ಮದುವೆ ಒಂದೇ ಇದಕ್ಕೆ ಪರಿಹಾರ. ಅಲ್ಲಣ್ಣ, ಅವಳು ನೆನ್ನೆ ತಾನೇ ಬಂದಿದ್ದಾಳೆ, ಇನ್ನೂ ಚೇತರಿಸ್ಕೊಂಡಿಲ್ಲ. ಹಾಗಿರುವಾಗ ಇನ್ನು ಮದುವೆ ಬಗ್ಗೆ ಮಾತಾಡಿದ್ರೆ ಹೇಗಣ್ಣ? ನಿಜಾನೇ ಅತ್ತೆ, ಅವಳ ಪಾಡಿಗೆ ಅವಳು ಟೈಮ್ ತೊಗೊಂಡು ಸುಧಾರಿಸ್ಕೊಳ್ಳಿ. ನೀವು ಮದುವೆ ಮಾತುಕತೆನ ಶುರು ಮಾಡಿಬಿಡಿ. ಇಲ್ಲಲ್ಲ ಅತ್ತೆ, ವಿಕ್ರಮ್ ತಾಯಿ ಜಯಮ್ಮನ ಹತ್ರ. ಏನು ಹೇಳ್ತಿದ್ಯಾ ನೀನು? ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಇಷ್ಟೇ ಅತ್ತೆ ಮಾಡಬೇಕಾಗಿರೋದು. ನೀವು ಡ್ರಾಮಾ ಅಲ್ಲಿ ಶುರು ಆದರೆ ಅದರ ಪರಿಣಾಮಗಳು ಇಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ ನಿಮಗೆ. ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ವೇದಾಂತ ಹುಡುಗಿ ಸಿಗಬೇಕು ಅಂದರೆ ನಸೀಬಿರಬೇಕು ಕಣೋ. ಕಳ್ಕೊಂಡ್ಬಿಟ್ಟಲ್ಲೋ. ದೊಡ್ಡ ಮನೆ ಹುಡುಗಿ ಆದರೂ ಸ್ವಲ್ಪನೂ ಬೇಸರ ಮಾಡ್ಕೊಳ್ದೆ ನಿಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಲ್ಲೋ. ಅಂಥವಳು ಮನೆಯಿಂದ ಆಚೆ ಹಾಕ್ಬಿಟ್ಟಲ್ಲೋ. ಹೇಳಿದ್ನಲ್ಲಪ್ಪ, ನಸೀಬ್ ಬೇಕು ಅಂತ. ಆ ನಸೀಬ್ ನನಗಿಲ್ಲ, ಏನು ಮಾಡಲಿ? ಕೆಲಸ ನೋಡ, ಹೋಗ. ಇದು ಬೇರೆ, ಬೆಂಕಿ ಮೇಲೆ ಪೆಟ್ರೋಲ್ ಸುರಿಯಕ್ಕೆ. ಹಾಯ್ ಹೀರೋ, ಆ ಗಯ್ಯಾಳಿ ವೇದ ಮನೆ ಬಿಟ್ಟು ಹೋದ್ಲಂತೆ. ಯಪ್ಪ, ಕಂಗ್ರ್ಯಾಚುಲೇಷನ್.